ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿದೆ. ಈ ವಿಚಾರ ಏನಿದೆ ಈಗ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಿರ್ಧಾರಕ್ಕೆ ವಿಪಕ್ಷದವರು ಕಿಡಿಕಾರ್ತಾ ಇದ್ದಾರೆ. ಅದರಲ್ಲಿ ಕೂಡ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತೆ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಸರ್ಕಾರದ ಈ ನಡೆಯನ್ನ ಪ್ರಜಾಪ್ರಭುತ್ವ ವಿರೋಧಿ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರವನ್ನು ಮುಚ್ಚಿಹಾಕುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ರಾಜ್ಯ ಸರ್ಕಾರ ಈ ರೀತಿಯಾದ ನಿರ್ಧಾರವನ್ನು ತಗೊಂಡಿದೆ. ಇದು ದೊಡ್ಡ ಮಟ್ಟದ ಟೀಕೆಗೆ ಕಾರಣವಾಗ್ತಾ ಇದೆ. ಅಷ್ಟೇ ಅಲ್ಲ, ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ. ಸರ್ಕಾರದ ಈ ನಡೆಯನ್ನು ವಿರೋಧ ಪಕ್ಷದವರು ದೊಡ್ಡ ಮಟ್ಟದಲ್ಲಿನೇ ಟೀಕೆ ಮಾಡ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜೆಡಿಎಸ್ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಕೇವಲ ಮಾಧ್ಯಮ ನಿರ್ಬಂಧವಲ್ಲದೆ ಇದು ಬೇರೆ ರೀತಿಯಾದಂಥ ನಿರ್ಬಂಧ ಆಗ್ತಾ ಇದೆ. ಅನಾಥ ಮಕ್ಕಳ ಶಾಸನ ಪಡೆಯಲಿದೆ ಅಂತ ಹೇಳಿ ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ರೀತಿಯಲ್ಲಿ ಈ ವಿಚಾರ ಏನಿದೆ ಬೇರೆ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಗುತ್ತಾ ಇಲ್ಲ, ಆದರೆ ಮೀಡಿಯಾದಲ್ಲಿ ಸಿಕ್ತು ಅಂತ ಹೇಳಿ ವ್ಯಂಗ್ಯ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಈ ವಿಚಾರವಾಗಿ. ಸರ್ಕಾರದ ಈ ಆದೇಶದ ಕುರಿತು ವಿಧಾನಸೌಧದಲ್ಲಿ ಮಾತನಾಡ್ತಾ ಹೇಳ್ತಾರೆ. ನೋಡಿ, ಆರ್ ಅಶೋಕ್ ಅವರು ಲಕ್ಕುಂಡಿಯಲ್ಲಿ ಚಿನ್ನ ಹುಡುಕ್ತಾ ಇದ್ದಾರೆ, ಆದರೆ ಅದು ಪತ್ತೆಯಾಗ್ತಾ ಇಲ್ಲ. ಆದರೆ ವಿಧಾನಸೌಧದಲ್ಲಿ ಸಿಕ್ಕಂತಹ ಚಿನ್ನವನ್ನು ಅಥವಾ ಕಳ್ಳತನದ ಪ್ರಕರಣ ಏನಿದೆ ಅದನ್ನು ಇವರು ನೆನಪು ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ. ಮಾಧ್ಯಮಗಳು ಜಗತ್ತಿಗೆ ತೋರಿಸ್ತಾ ಇದ್ವು ಏನಂತಂದರೆ, ವಿಧಾನಸೌಧದಲ್ಲಿ ಚಿನ್ನದ ಕಳ್ಳತನ ಆಗಿತ್ತು, ದರೋಡೆಯಾಗಿತ್ತು. ಒಂದು ರೀತಿಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ವಿಧಾನಸೌಧದಲ್ಲೇ ಈ ರೀತಿಯಾಗಿ ಆಗ್ತಿದೆಯಲ್ಲ, ಏನು ಅವ್ಯವಸ್ಥೆ ಇದು, ಏನು ಕಾನೂನು ಇದೆ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ರು. ಅದನ್ನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪುರಾತನ ವಸ್ತುಗಳನ್ನು ಹುಡುಕ್ತಾ ಇದ್ದಾರೆ ಲಕ್ಕುಂಡಿಯಲ್ಲಿ, ಅಲ್ಲಿ ಇನ್ನೂ ಕೂಡ ಏನು ಸಿಗ್ತಾ ಇಲ್ಲ, ಆದರೆ ವಿಧಾನಸೌಧದಲ್ಲಿ ಚಿನ್ನ ಸಿಕ್ತಲ್ಲ ಅಂತ ಹೇಳಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ತನ್ನ ಹುಳುಕುಗಳನ್ನು ಮಾಧ್ಯಮದವರು ಬಯಲು ಮಾಡ್ತಾ ಇದ್ದಾರೆ ಎಂಬ ಕಾರಣಕ್ಕೆ ಸರ್ಕಾರ ಈ ನಿರ್ಬಂಧವನ್ನು ಹೇರ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರೆ. ಈ ನಿರ್ಧಾರ ಏನಿದೆ ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ. ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಮಾತನಾಡಿ ತಕ್ಷಣ ಇದನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ವಿಪಕ್ಷದವರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಅನಾಥ ಮಕ್ಕಳ ಹೊಟ್ಟೆಯ ಮೇಲೆ ಹೊಡಿತಾ ಇದೆ ಸರ್ಕಾರ. ಸರ್ಕಾರ ಏನದು 75 ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿದೆ ಹಣವನ್ನು. ಮಾಧ್ಯಮಗಳ ನಿರ್ಬಂಧದ ಜೊತೆಗೇನೆ ಬಡ ಮಕ್ಕಳ ಅನ್ನದ ವಿಚಾರದಲ್ಲಿಯೂ ಕೂಡ ಅಶೋಕ್ ಪ್ರಸ್ತಾಪವನ್ನು ಮಾಡಿ ಮಾತನಾಡ್ತಾರೆ. ನೋಡಿ, ರಾಜ್ಯದಲ್ಲಿ ಸುಮಾರು 26,330 ಅನಾಥ ಮಕ್ಕಳಿದ್ದಾರೆ. ಅವರ ಪಾಲನೆಗೆ ಮಾಸಿಕ 4,000 ರೂಪಾಯಿಯನ್ನು ನೀಡಬೇಕು. ಆದರೆ ಕಳೆದ 7 ತಿಂಗಳಿಂದ ಸುಮಾರು 75 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆನೇ ಮಾಡಿಲ್ಲ ಈ ಸರ್ಕಾರ. ಆದರೆ ಇತ್ತ ಶಾಸಕರಿಗೆ ಅನ್ನ ಸಂತರ್ಪಣೆ ಜಾಸ್ತಿಯಾಗಿ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಫಾರಿನ್ ಟ್ರಿಪ್ ಮಾಡೋಕ್ಕೆ ಹಣ ಇದೆ ಇವರಿಗೆ, ಆದರೆ ಬಡ ಮಕ್ಕಳ ಊಟಕ್ಕೆ ಕೊಡೋಕೆ ಇವರಿಗೆ ಹಣ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಮುಖವಾಡ ತೊಟ್ಟಂತಹ ಮಜವಾದಿಗಳಿಗೆ ನಡುಕ ಉಡಿಸ್ತಾ ಇದ್ದಾರೆ ಮಾಧ್ಯಮದವರು ಅಂತ ಹೇಳಿ ಜೆಡಿಎಸ್ ಅವರು ಕೂಡ ತೀಕ್ಷ್ಣವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ. ಯಾಕಂದರೆ ನೋಡಿ, ಮಾಧ್ಯಮ ನಿರ್ಬಂಧದ ವಿಚಾರದಲ್ಲಿ ಜೆಡಿಎಸ್ ಕೂಡ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದೆ, ಸಮರವನ್ನು ಸಾರ್ತಾ ಇದೆ. ಪ್ರಶ್ನೆ ಕೇಳುವಂತಹ ಪತ್ರಕರ್ತರನ್ನು ಕಂಡ್ರೆ ಸರ್ಕಾರಕ್ಕೆ ಯಾಕಿಷ್ಟು ಭಯ, ಇದು ಸರ್ಕಾರದ ಹೇಡಿತನಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿ ಜೆಡಿಎಸ್ ತನ್ನ ಸಾಮಾಜಿಕ ಜಾಲತಾಣದ ಪುಟಗಳಲ್ಲಿ ಆಕ್ರೋಶವನ್ನು ಹೊರಹಾಕಿದೆ. ಸಚಿವರು ಮತ್ತು ಶಾಸಕರು ಭ್ರಷ್ಟಾಚಾರ ಮತ್ತು ಕಮಿಷನ್ ದಂಧೆಗಳೆಲ್ಲವೂ ಕೂಡ ಬಯಲಾಗುತ್ತೆ ಎಂಬ ಆತಂಕದಲ್ಲೇನೆ ಈ ಮಾಧ್ಯಮಗಳ ದನಿಯನ್ನು ಅಡಗಿಸಲು ಸರ್ಕಾರ ಸಂಚನ್ನು ರೂಪಿಸಿ ಈ ಆದೇಶವನ್ನು ಹೊರಡಿಸಿದೆ ಅಂತ ಹೇಳಿ ಜೆಡಿಎಸ್ ಕಿಡಿಕಾರ್ತಾ ಇದೆ. ಇನ್ನು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಕೊಡಲಿ ಪೆಟ್ಟು ಇದು ಬೀಳ್ತಾ ಇದೆ ಅಂತ ಕೂಡ ಇವರು ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡಿ, ಸರ್ಕಾರ ಭ್ರಷ್ಟಾಚಾರ ಮತ್ತು ಆಡಳಿತಾತ್ಮಕ ಲೋಪಗಳನ್ನು ವರದಿ ಮಾಡಲು ಮಾಧ್ಯಮಗಳಿಗೆ ಸೆಕ್ಯೂರಿಟಿ ನೆಪದಲ್ಲಿ ಬೇಲಿ ಹಾಕುವಂತಹ ಕೆಲಸ ಮಾಡ್ತಾ ಇದೆ. ಇಡೀ ಪತ್ರಿಕಾ ರಂಗದ ಆಕ್ರೋಶಕ್ಕೆ ಇದು ಕಾರಣವಾಗ್ತಾ ಇದೆ. ಇದು ಕೇವಲ ಮಾಧ್ಯಮಗಳ ನಿರ್ಬಂಧವಲ್ಲ, ಜನರ ಪ್ರಶ್ನೆಗಳಿಗೆ ಸಿಗಬೇಕಾದಂತಹ ಉತ್ತರವನ್ನೇ ಕಸಿದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ. ಇಲ್ಲಿ ನೋಡಿ, ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಇಷ್ಟು ದಿನ ಇಲ್ಲದಂತಹ ಈ ಒಂದು ನಿರ್ಧಾರ, ಎಷ್ಟೋ ವರ್ಷಗಳಿಂದ ಇರುವಂತಹ ಒಂದು ನಿಯಮಗಳನ್ನು ಬದಲಾಯಿಸಿ ಈ ರೀತಿಯಾದಂತಹ ನಿರ್ಧಾರ ಯಾಕೆ, ಕಾಂಗ್ರೆಸ್ ಸರ್ಕಾರ ಈ ಮಟ್ಟಿಗೆ ಇಳಿದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ. ಸಂವಿಧಾನದ 4ನೇ ಅಂಗವಾಗಿರುವಂತಹ ಪತ್ರಿಕೋದ್ಯಮವನ್ನು ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ತಡೆಯುವಂತಹ ಕೆಲಸ ಮಾಡ್ತಾ ಇದೆಯಾ? ಪತ್ರಕರ್ತರು ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡೋಕೆ ಕೂಡ ಬಿಡ್ತಾ ಇಲ್ವಾ? ಏನು ಅವರ ಕೆಲಸ ಏನಿದೆ? ಕೆಲವೊಂದು ಭ್ರಷ್ಟಾಚಾರದ ವಿರುದ್ಧವಾಗಿರ್ಬೋದು ಇರುವಂತಹ ಕೆಲವೊಂದು ನ್ಯೂಸ್ಗಳನ್ನು ಯಥಾವತ್ತಾಗಿ ಹೇಳುವಂತಹ ಕೆಲಸವನ್ನು ಪತ್ರಕರ್ತರು ಮಾಡ್ತಾರೆ. ಆದರೆ ವಿಧಾನಸೌಧದಲ್ಲಿ ನಿರ್ಬಂಧವನ್ನು ಹೇರ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ? ಈ ಹಿಂದೆ ವಿಧಾನಸೌಧದಲ್ಲಿ ಎಲ್ಲಿ ಬೇಕಾದರೂ ಮಾಧ್ಯಮದವರು ಹೋಗಿ ಪ್ರಶ್ನೆಯನ್ನು ಮಾಡುವಂತಿತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದಿಂದ ಅವರು ಯಾವ ಸ್ಥಳದಲ್ಲಿ ನಿಗದಿ ಮಾಡಿದರೋ ಅಲ್ಲಿ ಮಾತ್ರ ಹೋಗಿ ಅವರು ಪ್ರಶ್ನೆಯನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಗಳನ್ನು ಆಡಬೇಕಾಗುತ್ತೆ ಕೆಲ ನಾಯಕರ ಜೊತೆ. ಹೀಗಿರುವಾಗ ಬೇರೆ ಕಡೆ ಹೋಗಿ ಅದನ್ನು ಕೇಳಿದಾಗ ಅದು ತಪ್ಪಾಗುತ್ತೆ, ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾಧ್ಯಮಗಳನ್ನು
ಮಾಧ್ಯಮಗಳನ್ನು ಅದರ ಧ್ವನಿಯನ್ನು ಮುಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದೇ ಟೀಕೆಯನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು JDS ನಾಯಕರಿಬ್ಬರು ಕೂಡ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಈ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ನೋಡಿ, ಕರ್ನಾಟಕ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳೇ ಬೇರೆ, ಬಿಜೆಪಿಯಲ್ಲಿರುವಂತಹ ಗೊಂದಲಗಳೇ ಬೇರೆ. ಇನ್ನು JDS ಮತ್ತು ಬಿಜೆಪಿಯ ಮೈತ್ರಿ ವಿಚಾರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿದೆ. ಹೀಗಿರುವಾಗ ಈ ರೀತಿಯ ವಿಚಾರಗಳನ್ನು ಬಿಟ್ಟು ಈಗ ಹೊಸ ವಿಚಾರಕ್ಕೆ ತಿರುಗ್ತಾ ಇದೆ, ಹೊಸ ರಾಜಕೀಯ ವಿವಾದಕ್ಕೆ ಕಾರಣವಾಗ್ತಾ ಇದೆ ಈ ಸರ್ಕಾರದ ನಡೆ. ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಈ ರೀತಿಯಾದಂತಹ ನಿರ್ಬಂಧವನ್ನು ಹೇರಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಮೂಡ್ತಾ ಇದೆ. ಮಾಧ್ಯಮದವರ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಆದರೆ ಅದನ್ನು ತಡೆಯುವಂತಹ ಕೆಲಸ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತಡೆಯುವಂತಹ ಕೆಲಸ ಆಗ್ತಾ ಇದೆ. ಭ್ರಷ್ಟ ಸರ್ಕಾರ, ಭ್ರಷ್ಟ ಒಂದು ಅಧಿಕಾರಿಗಳ ವಿರುದ್ಧ ಏನು ಸರಿಯಾದ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಮಾಧ್ಯಮಗಳು, ಅವರನ್ನು ತಡೆಯುವಂಥ ಕೆಲಸ ಈಗಿನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ BJP ನಾಯಕರೆಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಈ ವಿಚಾರ ಈಗ ರಾಜಕೀಯ ವೇದಿಕೆಯಾಗಿ ಬದಲಾಗ್ತಾ ಇದೆ. ಈ ವಿಚಾರವನ್ನು ಇಟ್ಟುಕೊಂಡು ಪರ ವಿರೋಧಗಳ ಚರ್ಚೆ ಆಗ್ತಾ ಇದೆ. ಒಬ್ಬರಿಗೊಬ್ಬರು ಟೀಕೆ ಮಾಡ್ಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷ, ವಿಪಕ್ಷ ಎಲ್ಲರೂ ಕೂಡ ಇದ್ರ ಬಗ್ಗೆನೇ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟೋ ವರ್ಷಗಳಿಂದ ಇಲ್ಲದಂತಹ ಈ ರೂಲ್ಸನ್ನು ಈಗ ಕಾಂಗ್ರೆಸ್ ಸರ್ಕಾರ ತಂದಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.